ಪಾಕಿಸ್ತಾನ ಸೂಪರ್ 8 ರೇಸಿಂದ ಔಟ್. ಟಾಟಾ ಬಾಯ್ ಬಾಯ್ ಪಾಕಿಸ್ತಾನ, ಸೇಫ್ ಜರ್ನಿ. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಿನ್ನೆ ಎಂತಾಗಿತ್ತಂತ ಗೊತ್ತುಂಟು. ಫಸ್ಟ್ 2 ಮ್ಯಾಚ್ಗಳನ್ನು ಸೋತು ಇನ್ನೂ 2 ಮ್ಯಾಚ್ ಆಡುವ ಮುಂಚೆಯೇ ನ್ಯೂಜಿಲೆಂಡ್ ಅವರು ಸೂಪರ್ 8 ರೇಸಿಂದ ಔಟ್ ಆಗಿ ಬಿಟ್ಟಿದ್ರು. ಯಾಕಂತಂದರೆ ಅವರು ಸೋತದ್ದು ವೆಸ್ಟ್ ಇಂಡೀಸ್ ಮತ್ತು ಅಫ್ಘಾನಿಸ್ತಾನ ತಂಡಗಳ ವಿರುದ್ಧ. ಆ್ಯಂಡ್ ಆ 2 ತಂಡಗಳು ಸೂಪರ್ 8 ತಂಡ ಇದಕ್ಕೆ ತೇರ್ಗಡೆ ಆಗಿದೆ. ಶಾಕಿಂಗ್ ಡಿಫೀಟ್ ಮಾತ್ರ ನ್ಯೂಜಿಲೆಂಡ್ಗೆ. ಆ್ಯಂಡ್ ಅದರ ಜೊತೆಗೆ ಈಗ ಇವತ್ತಿನ USA ಹಾಗೂ ಐರ್ಲೆಂಡ್ ಮ್ಯಾಚ್ ಒಂದು ಕೂಡ ಎಸೆತ ಕಾಣದೆ ರದ್ದಾಗಿರೋದ್ರಿಂದಾಗಿ, ಮಳೆಯ ಕಾರಣದಿಂದ ರದ್ದಾಗಿರೋದ್ರಿಂದಾಗಿ 2 ತಂಡಗಳಿಗೆ 1 ಪಾಯಿಂಟ್ ಹಂಚಿಕೆಯಾಗಿ ಈಗ ಪಾಕಿಸ್ತಾನ ಸೂಪರ್ 8 ರೇಸಿಂದ ಕಿಕ್ಔಟ್ ತೆಗೆದು ಹೊರಗಾಕಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ USA. ಅವರು ತಮ್ಮ ಪ್ರಥಮ T20 ವರ್ಲ್ಡ್ ಕಪ್ ಆಡ್ತಾ ಇರೋದಲ್ಲ, ಇಫ್ ಐ ಆಮ್ ನಾಟ್ ರಾಂಗ್. ಎಂಥ ಸಾಧನೆ ಮಾರೆ. ಲಕ್ ಗಿಕ್ಕ ಬಿಕ್ಕ ಅದೆಲ್ಲ ಗೊತ್ತಿಲ್ಲ. ಲಕ್ ಅಂತ ಯಾಕೆ ಹೇಳಬೇಕು ನಾವು? ಅವರು ಪಾಕಿಸ್ತಾನದ ಜೊತೆಗೆ ವಿನ್ ಆಗಲಿಲ್ವ ಮಾರ್ರೆ. 1 ಓವರಿಗೆ 15 ರನ್ ಬೇಕಿತ್ತು. ಆ್ಯಂಡ್ 1 ಬಾಲಿಗೆ 5 ರನ್ ಬೇಕಿದ್ದಾಗ ಆ 4 ಹೊಡೆದು ಅದನ್ನು ಟೈ ಮಾಡಿಕೊಂಡು ಮತ್ತೆ ಸೂಪರ್ ಓವರಲ್ಲಿ ಪಾಕಿಸ್ತಾನದ ಮೇಲೆ ಗೆದ್ದರು. ಪಾಕಿಸ್ತಾನ ಅವರ ಸ್ವಯಂಕೃತ ಅಪರಾಧಗಳಿಂದಾಗಿ ಅವರು ಈ ಸ್ಥಿತಿಗೆ ಬಂದು ಈಗ USA ಮೇಲೆ ಡಿಪೆಂಡ್ ಆಗಿ ಮಳೆಗಿಳೆ ಆಗದಿರಲಿ ಅಂತ ಬೇಡಿಕೊಂಡು ಈಗ ಮಳೆ ಆಗಿ 2 ಪಾಯಿಂಟ್ 1 ಪಾಯಿಂಟ್ ಹಂಚಿಕೆ ಆಯಿತು ಐರ್ಲೆಂಡ್ ಮತ್ತು USAಗೆ. ಈಗ USA ತಂಡ ಪಾಯಿಂಟ್ಸ್ ಲೆಕ್ಕಾಚಾರದಲ್ಲಿ ಇನ್ನೂ ಕೂಡ 1 ಮ್ಯಾಚ್ ಬಾಕಿ ಇದೆ ಪಾಕಿಸ್ತಾನದ. ಆಲ್ರೆಡಿ USA ತಂಡ ನಮ್ಮ ಭಾರತದ ಜೊತೆಗೆ ನಮ್ಮ ಗ್ರೂಪಿನಲ್ಲಿ 2 ತಂಡಗಳಾಗಿ ಈಗ ಸೂಪರ್ 8 ಇದಕ್ಕೆ ತೇರ್ಗಡೆ ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ಪಾಕಿಸ್ತಾನ 2-2 ಅವರು ವಿನ್ ಆಗಬೇಕಿತ್ತು ಅಲ್ವಾ? ನಿಜವಾಗಿ ಹೇಳಿ, USA ಮೇಲೆ 3 ಓವರಿಗೆ 30 ರನ್ ಡಿಫೆಂಡ್ ಮಾಡಬೇಕಿತ್ತು. ಆಗ ಎಂತ ಬೇಕಾದ್ರೆ ಆಗ್ಬೋದಿತ್ತು. 3 ಓವರಿಗೆ 30 ಇದ್ದದ್ದು 1 ಓವರಿಗೆ 15 ಅಂತಿದ್ದಾಗ ಅದನ್ನು ಡಿಫೆಂಡ್ ಮಾಡಲೇಬೇಕಿತ್ತು. ಅದು ಹ್ಯಾರಿಸ್ ರಾಫ್ ಇದೆ ತಪ್ಪು. 1 ಓವರಿಗೆ 15 ಡಿಫೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಆ ಪಿಚ್ಚಲ್ಲಿ ಅಂತಂದರೆ ಇನ್ನೆಂಥ ಕರ್ಮ. ಸೊ ಆ ಗೆಲ್ಲುವ ಮ್ಯಾಚನ್ನು ಸೋತರು USA ಮೇಲೆ. ಮತ್ತು ನಮ್ಮ ಮೇಲೆ ಸಹ ಹಾಗೆ 47 ಬಾಲಿಗೆ 47 ರನ್ ಬೇಕಿತ್ತು. 8 ವಿಕೆಟ್ ಕೈಯಲ್ಲಿ ಉಂಟು. ಎನಿ ಡೇ ಎನಿ ಟೈಮ್ ಎಲ್ಲರೂ ಕೂಡ ಎಂತ ಹೇಳ್ತಿದ್ದದ್ದು, ಪಾಕಿಸ್ತಾನ ವಿನ್ ಆಗ್ತದೆ ಮಾರೆ, ಇಂಡಿಯಾದಿಂದ ಇದನ್ನು ನಾವು ನಿರೀಕ್ಷೆ ಮಾಡಿರಲ್ಲ, ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಳ್ತಿರುವಾಗ ಭಾರತದ ಮೇಲೆ 6 ರನ್ನಿಂದ ಸೋತರು. ಹೇಗೆ ಸೋತರು? ಓನ್ಲಿ ಪಾಕಿಸ್ತಾನ್ ಕುಡ್ ಲೂಸ್ ಲೈಕ್ ದ್ಯಾಟ್. ಬೇರೆ ಯಾವ ಟೀಮ್ಸ್ ಹೀಗೆ ಸೋಲಿಕ್ಕೆ ಆಗೋದಿಲ್ಲ. ಪಾಕಿಸ್ತಾನ ಅವರೊಂಥರ ವಿಚಿತ್ರ ತಂಡ. ಸೋಲುವ ಮ್ಯಾಚೆಲ್ಲ ಗೆದ್ದು ಬಿಡ್ತಾರೆ. ಇವರು ಹೇಗೆ ಗೆದ್ದರು ಅಂತ ಅನಿಸ್ತದೆ. ಗೆಲ್ಲುವ ಮ್ಯಾಚೆಲ್ಲ ಪಾಕಿಸ್ತಾನ ಮಾತ್ರ ಸೋಲ್ಬೋದು. ಆ ಥರ ಮಾಡಿ ಅವರು ಸೋತ್ಕೊಂಡ್ರು. ಆ 2 ಮ್ಯಾಚ್ ಸೋತಿದ್ದಕ್ಕೆ ನೋಡಿ, ಎಸ್ಪೆಷಲಿ USA ಮೇಲೆ ಸೋತಿದ್ದಕ್ಕೆ ಅವರಿಗೆ ಟೂರ್ನಮೆಂಟಿಂದವೇ ಔಟ್ ಆದರು. ಇನ್ನೂ 1 ಮ್ಯಾಚ್ ಉಂಟು. ಆ ಮ್ಯಾಚ್ ಎಂತಕ್ಕೆ ಆಡಬೇಕಲ್ಲ ಅವರು? ಯಾಕೆ ಆಡಬೇಕು? ಇನ್ನೊಂದು ಮ್ಯಾಚ್ ಉಂಟು. ಆಲ್ರೆಡಿ ಅವರು ಔಟ್ ಆಫ್ ದ ಟೂರ್ನಮೆಂಟ್. ಅಟ್ಲೀಸ್ಟ್ ಪಾಕಿಸ್ತಾನಕ್ಕೆ 1 ಮ್ಯಾಚ್ ಬಾಕಿ ಇರೋದು ಆಡಲಿಕ್ಕೆ. ನ್ಯೂಜಿಲೆಂಡಿಗೆ 2 ಮ್ಯಾಚ್ ಇನ್ನೂ ಸಹ ಆಡಲಿಕ್ಕೆ ಉಂಟು. ಅವ್ರು 2 ಮ್ಯಾಚ್ ಆಡಿರೋದು, 2 ಮ್ಯಾಚ್ ಆಡಲಿಕ್ಕೆ ಉಂಟು. ಆಲ್ರೆಡಿ ಔಟ್ ಆಫ್ ದ ಟೂರ್ನಮೆಂಟ್. ಅವರಿಗೆ ಸೈಕ್ ಆಗ್ತಾ ಇರ್ಬೋದಾ ಅಂತ, ಎಂಥ ಸಾವುಮಾರ್ರೆ ಅಂತ. ಸೊ ಈಗ ನಮ್ಮ ಬಣದಲ್ಲಿ ಇಂಡಿಯಾ ಮತ್ತು USA ತೇರ್ಗಡೆ ಆಗಿದೆ ಸೂಪರ್ 8ಗೆ. ಮತ್ತು ವೆಸ್ಟ್ ಇಂಡೀಸ್ ಮತ್ತು ಅಫ್ಘಾನಿಸ್ತಾನ್ ತೇರ್ಗಡೆ ಆಗಿದೆ. ಈ ನ್ಯೂಜಿಲೆಂಡ್ ಏನು ಎಲಿಮಿನೇಟ್ ಆಯ್ತಲ್ಲ, ಆ ಬಣದಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಅಫ್ಘಾನಿಸ್ತಾನ್ ತೇರ್ಗಡೆ ಆಗಿದೆ. ಮತ್ತು ಇನ್ನೊಂದು ಸೌತ್ ಆಫ್ರಿಕಾ ಮತ್ತು 99% ಅದು ಬಾಂಗ್ಲಾದೇಶ ತೇರ್ಗಡೆ ಆಗ್ತದೆ. ಸೌತ್ ಆಫ್ರಿಕಾ ಅಂತೂ ಅಫಿಷಿಯಲಿ ಕ್ವಾಲಿಫೈ ಆಗಿದೆ ಸೂಪರ್ 8ಗೆ. ಇನ್ನೊಂದು ತಂಡ ಬಾಂಗ್ಲಾದೇಶ ಆಗ್ತದೆ ಅಂತ ಅಂದುಕೊಂಡಿದ್ದೇನೆ. ಆ ಬಣದಲ್ಲಿ ಶ್ರೀಲಂಕಾ ಎಲಿಮಿನೇಟ್ ಆಯಿತು. ಬಾಂಗ್ಲಾದೇಶ ಬಂದದ್ದು ನಂಗೆ ಒಂಥರ ಸರ್ಪ್ರೈಸು. ಅವ್ರದ್ದು ನಾಗಿಣಿ ನೃತ್ಯ ಎಲ್ಲ ನೋಡಲಿಕ್ಕೆ ನಂಗೆ ಇಷ್ಟ ಇಲ್ಲ. ಶ್ರೀಲಂಕಾ ಆದರೂ ಬಂದರೆ ನಡೀತಿತ್ತು. ಆ್ಯಂಡ್ ಆಸ್ಟ್ರೇಲಿಯಾ ಅಫಿಷಿಯಲಿ ಕ್ವಾಲಿಫೈ ಆಗಿದೆ. ಆ್ಯಂಡ್ ಅವರಿಗೆ ಸ್ಕಾಟ್ಲೆಂಡ್ ಮೇಲೆ ಒಂದು ಮ್ಯಾಚ್ ಉಂಟು. ಇವರು ಇಂಗ್ಲೆಂಡನ್ನು ಹೊರಗೆ ಹಾಕಬೇಕು ಅನ್ನುವಂತಹ ಒಂದು ಕುತಂತ್ರಿ ಬುದ್ಧಿ ತೋರಿಸಿ ಎಲ್ಲಿಯಾದರೂ ತಪ್ಪಿ ಸ್ಕಾಟ್ಲೆಂಡ್ ಮೇಲೆ ಆಸ್ಟ್ರೇಲಿಯಾ ಸೋತ್ರೆ ಆಗ ಇವರು ಔಟ್ ಆಗ್ತಾರೆ. ಇಂಗ್ಲೆಂಡ್ ರೇಸಿಂದ ಔಟ್ ಆಗ್ತಾರೆ. ಬಟ್ ಈ ಇದು ಏನು ಆಸ್ಟ್ರೇಲಿಯಾ ಕೇರ್ ಮಾಡದೆ ಸ್ಕಾಟ್ಲೆಂಡ್ ಮೇಲೆ ಭರ್ಜರಿಯಾಗಿ ವಿನ್ ಆಗಿ ಇಂಗ್ಲೆಂಡ್ ತನ್ನ ಕೊನೆಯ ಮ್ಯಾಚನ್ನು ವಿನ್ ಆದರೆ ಆಗ ಇಂಗ್ಲೆಂಡ್ ಕ್ವಾಲಿಫೈ ಆಗ್ತದೆ ಆಸ್ಟ್ರೇಲಿಯಾ ಜೊತೆಗೆ. ಇದಿಷ್ಟು ಅಪ್ಡೇಟ್. ಆ್ಯಂಡ್ ಭಾರತದ ನಾಳಿನ ಪಂದ್ಯದ ಪ್ರಿವ್ಯೂ ವಿಡಿಯೋ ನಾಳೆ ಬೆಳಿಗ್ಗೆ ಬರ್ತದೆ. ನಮ್ಮದು 1 ಮ್ಯಾಚ್ ಉಂಟು, ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಯಾಕೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಂದರೆ, ಅವರು ಭಾರತ ಸೋತ್ರ ಸಹ ಒಂದೇ ಗೆದ್ದರೆ ಸಹ ಒಂದೇ. ಆ ಪಾಯಿಂಟ್ಸ್ ಲೆಕ್ಕಾಚಾರದಲ್ಲಿ ಅಲ್ಲ ಮುಂದೆ ಹೋಗೋದು. ಅಂದರೆ ಪಾಯಿಂಟ್ಸ್ ಲೆಕ್ಕಾಚಾರದಲ್ಲಿ ಸೂಪರ್ 8ಅಲ್ಲಿ ಫಸ್ಟ್ ಪೊಸಿಷನ್ ಸೆಕೆಂಡ್ ಪೊಸಿಷನ್ ಅಲ್ಲ. ಅದರ ಬಗ್ಗೆ ನಾನು ಮತ್ತೊಂದು ವಿಡಿಯೋ ಮಾಡ್ತೇನೆ. ಯಾಕಂತಂದರೆ ಕೆಲವರಿಗೆ ಡೌಟ್ ಉಂಟು,
ಆಲ್ರೆಡಿ 24ನೇ ತಾರೀಕು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅಂತೆಲ್ಲ ಆಲ್ರೆಡಿ ಅದು ಹೇಗೆ ಅನೌನ್ಸ್ ಆಗಿದೆ. ಆಸ್ಟ್ರೇಲಿಯಾದ ಇದು ಯಾವ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇರ್ತದೆ ಅಂತ ಇನ್ನೂ ಸಹ ಡಿಸೈಡ್ ಆಗಲಿಲ್ವಲ್ಲ. ಆಲ್ರೆಡಿ ಅದು ಹೇಗೆ ಟಿಕೆಟ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ 24ನೇ ತಾರೀಕು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅಂತೆಲ್ಲ ಸುಮಾರು ಜನಕ್ಕೆ ಡೌಟ್ ಉಂಟು. ಕೆಲವರು ಇದರಲ್ಲಿ ಸಹ ಕೇಳಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ಇದರ ಬಗ್ಗೆ ವೀಡಿಯೋ ಮಾಡಬೇಕಂತ. ಖಂಡಿತವಾಗಿ ಸಹ ವೀಡಿಯೋ ಮಾಡ್ತೇನೆ. ಫಸ್ಟ್ ಈ ಗ್ರೂಪ್ ಸ್ಟೇಜ್ ಮ್ಯಾಚ್ ಮುಗಿಲಿ ಅಂತ ನಾನು ಕಾಯ್ತಾ ಇರೋದು ಅಷ್ಟೇ. ಆ್ಯಂಡ್ ನಾಳೆ ಬೆಳಗಿನ ಪ್ರಿವ್ಯೂ ವೀಡಿಯೋದಲ್ಲಿ ಸಿಗುವ. ಒನ್ಸ್ ಅಗೈನ್ ಟಾಟಾ ಬಾಯ್ ಬಾಯ್ ಪಾಕಿಸ್ತಾನ ಬಾಯ್. ನಮಸ್ಕಾರ.